ಹಲೋ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ KEA ಕೆಸೆಟ್ ಜೆನ್ಯೂನೆಸ್ ಅಥವಾ ಜೆನ್ಯೂನಿಟಿ ಸರ್ಟಿಫಿಕೇಟ್ ಅಥವಾ ನೈಜತೆಯ ಪ್ರಮಾಣಪತ್ರ ಅಂತ ಏನು ಕರಿತೀವಿ, ಅದನ್ನು ಯಾವ ರೀತಿ ಪಡಿಬೇಕು ಅನ್ನೋದನ್ನು ನೋಡೋಣ. 2023ರಿಂದ ಕೆಸೆಟ್ಟನ್ನು KEA ನಡೆಸ್ತಾ ಬಂದಿದೆ. ಅದಕ್ಕಿಂತ ಮುಂಚೆ ಕೆಸೆಟ್ಟನ್ನು ಮೈಸೂರು ವಿಶ್ವವಿದ್ಯಾಲಯ ನಡೆಸ್ತಾ ಇತ್ತು. ಮೈಸೂರು ವಿಶ್ವವಿದ್ಯಾಲಯದಿಂದ ಕೆಸೆಟ್ ಉತ್ತೀರ್ಣ ಆದಂತಹ ಅಭ್ಯರ್ಥಿಗಳು ಈ ಒಂದು ಮೈಸೂರು ವಿಶ್ವವಿದ್ಯಾಲಯದ ಪರೀಕ್ಷಾ ವಿಭಾಗಕ್ಕೆ 1,000 ರೂಪಾಯಿ ಫೀಸ್ಗಳನ್ನು ಆನ್ಲೈನ್ ಮೂಲಕ ಇರ್ಬೋದು ಅಥವಾ ಚಲನ್ ಮೂಲಕ ಇರಬಹುದು ಅಥವಾ QR ಕೋಡ್ನ ಮೂಲಕ ಪಾವತಿಸಿ ಆ ಚಲನನ್ನು ನೀವು ಸಲ್ಲಿಸಿದರೆ ಅವರು ನಿಮಗೆ ನೈಜತೆಯ ಪ್ರಮಾಣ ಪತ್ರವನ್ನು ಕೊಡ್ತಾರೆ. ಆದರೆ KEA ಮೂಲಕ ಯಾವ ರೀತಿ ಪಡಿಬೇಕು ಅನ್ನೋ ಮಾಹಿತಿಯನ್ನು ನಿಮ್ಗೆ ಈ ವಿಡಿಯೋದಲ್ಲಿ ನಾನು ಹಂಚ್ಕೊತಾ ಇದ್ದೀನಿ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುವಂತಹ ಉಪನ್ಯಾಸಕರಿಗೆ ನೈಜತೆಯ ಪ್ರಮಾಣಪತ್ರವನ್ನು ಸಲ್ಲಿಸುವುದು ಕಡ್ಡಾಯ ಆಗಿರುವುದರಿಂದ ಈ ಒಂದು ನೈಜತೆಯ ಪ್ರಮಾಣಪತ್ರ ಅಥವಾ ವೆರಿಫಿಕೇಷನ್ ಸ್ಲಿಪ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. KEA ಕೆಸೆಟ್ನವರು ಯಾವುದೇ ರೀತಿಯಾದಂತಹ ಒಂದು ಅರ್ಜಿ ಶುಲ್ಕವನ್ನು ಸ್ವೀಕರಿಸಿ ನೈಜತೆಯ ಪ್ರಮಾಣಪತ್ರ ಅಥವಾ ವೆರಿಫಿಕೇಷನನ್ನು ಮಾಡುವಂತಹ ವಿಧಾನವನ್ನು ಅವರು ಅನುಸರಿಸುವುದಿಲ್ಲ. ಬದಲಾಗಿ ಅವರೇ ಕೊಟ್ಟಿರುವಂತಹ ಒಂದು KEA ಕೆಸೆಟ್ ಎನ್ಕ್ವೈರಿ ಅನ್ನುವಂತಹ ವೆಬ್ಸೈಟು ಲಿಂಕು, ಈ ಲಿಂಕ್ ಮೂಲಕ ನೀವು ವೆರಿಫಿಕೇಷನನ್ನು ಮಾಡಿಕೊಳ್ಬೋದು. 2023 ಮತ್ತು 2024ರಲ್ಲಿ ಅರ್ಹರಾದ ಅಭ್ಯರ್ಥಿಗಳು ಕೆಸೆಟ್ ಸರ್ಟಿಫಿಕೇಟನ್ನು ಆನ್ಲೈನ್ನಲ್ಲಿ ವೆರಿಫಿಕೇಷನ್ ಮಾಡ್ಕೊಳ್ಬಹುದು. ಸ್ಕ್ರೀನ್ ಮೇಲೆ ನಿಮಗೆ ವೆಬ್ ಲಿಂಕನ್ನು ಕೂಡ ನಾನು ಡಿಸ್ಪ್ಲೇ ಮಾಡಿದ್ದೀನಿ. ಈ ಲಿಂಕನ್ನು ನೀವು ಪ್ರವೇಶಿಸಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ ಸರ್ಟಿಫಿಕೇಟನ್ನು ವೆರಿಫಿಕೇಷನ್ ಮಾಡಬಹುದು. ಸರ್ಟಿಫಿಕೇಟ್ ವೆರಿಫಿಕೇಷನ್ ಮಾಡಿದಾಗ ಯಾವ ರೀತಿ ಲಿಂಕು ಓಪನ್ ಆಗುತ್ತೆ ಅನ್ನೋದನ್ನು ನಾನು ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.